ಎಸ್ ವೆಲ್ಕಮ್ ಟು ಸುಮಗಿರಿ ಡಿಗ್ರಿ ಜಾಬ್ಸ್ ಯೂಟ್ಯೂಬ್ ಚಾನಲ್. ಸೊ ಇದರಲ್ಲಿ ನಾನು ಡಿಗ್ರಿ ಮೇಲಿನ ಜಾಬ್ಸನ್ನು ಹಾಕ್ತೀನಿ. SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಸೈಟ್ ಸೂಪರ್ವೈಸರ್ ಬೇಕು, ಯಾರ್ದೆಲ್ಲ ಡಿಪ್ಲೊಮಾ ಸೊ BE ಎಲೆಕ್ಟ್ರಿಕಲ್ ಆಗಿದೆ, ಸೊ ಅವರು ಆದಷ್ಟು ಬೇಗ ಕಾಲ್ ಮಾಡಿ. ಇದು ವಿಜಯನಗರದಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ನೋಡಿ, ಪ್ರಾಜೆಕ್ಟ್ ಇನ್ಚಾರ್ಜರ್ ಬೇಕು, ಸೊ ಇದಕ್ಕೆ ಕೂಡ ಡಿಪ್ಲೊಮಾ ಮತ್ತು BE ಎಲೆಕ್ಟ್ರಿಕಲ್ ಅಂತ ಹೇಳಿದ್ದಾರೆ. ಸೊ ವಿಜಯನಗರ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ನೋಡಿ, ಪ್ರಾಜೆಕ್ಟ್ ಅಸಿಸ್ಟೆಂಟ್ ಬೇಕು, ಸೊ ಸೇಮ್ ಕ್ವಾಲಿಫಿಕೇಷನ್ ಬಟ್ ಡಿಫ್ರೆಂಟ್ ಪೋಸ್ಟ್. ಓಕೆ, ನೆಕ್ಸ್ಟ್ ಸೈಟ್ ಇಂಜಿನಿಯರ್ ಬೇಕು, ಸೊ ಇದಕ್ಕೆ ಕೂಡ ಕ್ವಾಲಿಫಿಕೇಷನ್ ಸೇಮ್ ಉಂಟು. ಸೊ ಕಾಲ್ ಮಾಡಿ ಫುಲ್ ಇನ್ಫಾರ್ಮೇಷನ್ ಕೇಳ್ಕೊಳ್ಳಿ ಆಯಿತಾ. ನೋಡಿ, ಸಿವಿಲ್ ಇಂಜಿನಿಯರ್ ಬೇಕು, ಸಿವಿಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸುಮಾರು 40,000 ತಿಂಗಳಿಗೆ ಅಂತ ಹೇಳಿದ್ದಾರೆ. ಇಮೇಲ್ ಐಡಿ ಕೊಟ್ಟಿದ್ದಾರೆ. ರೆಸ್ಯೂಮೇನ ಆದಷ್ಟು ಬೇಗ ಸೆಂಡ್ ಮಾಡಿ 10/8/2026 ಒಳಗಡೆ. ಸಿವಿಲ್ ಸೈಟ್ ಇಂಜಿನಿಯರ್ ಅಂತ ಸೊ ಕ್ವಾಲಿಫಿಕೇಷನನ್ನು ಮೆನ್ಷನ್ ಮಾಡಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. 2 ನಂಬರ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ವೆಹಿಕಲ್ ಮೇಂಟೆನೆನ್ಸ್ ಅಸಿಸ್ಟೆಂಟ್ ಅಂತ, ಸೊ BE ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಮತ್ತು 2-3 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ. ಮತ್ತು 35 ವರ್ಷಕ್ಕಿಂತ ಕಡಿಮೆ ಇರೋರು ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸರ್ವಿಸ್ ಇಂಜಿನಿಯರ್ ಅಂತ, ಸೊ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಡಿಪ್ಲೊಮಾದಲ್ಲಿ, ಸೊ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥ ವೇಕೆನ್ಸಿ ಇದು. ಸೊ ಪಾಸ್ ಅಥವಾ ಫೇಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇನ್ಫಾರ್ಮೇಷನ್ ಕರೆಕ್ಟಾಗಿ ನೋಡಿಕೊಂಡು ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಪಾಸ್ ಮಾಡಿ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಡಿಪ್ಲೊಮಾ BE ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಆದವರಿಗೆ ಇನ್ನೊಂದು ಕಡೆ ಜಾಬ್ ಇದೆ. ಸೊ ಲ್ಯಾಬ್ ಇನ್ಸ್ಟ್ರಕ್ಟರ್ ಅಂತ, ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಇಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಕೂಡ ಅವಕಾಶ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೋಡಿ, ಟೀಚರ್ಸ್ ಪೋಸ್ಟ್ ಇದ್ರೆ ಹೇಳಿ ಅಂತ ಹೇಳಿದ್ರು. ಇಲ್ಲಿ ಕಂಪ್ಯೂಟರ್ ಟೀಚರ್ಸ್ ಇದೆ, BSc ಸೊ BCA ಮತ್ತು BE ಅಂತ ಕೊಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ವಾಟ್ಸಪ್ಪಲ್ಲಿ ರೆಸ್ಯೂಮೆನ ಸೆಂಡ್ ಮಾಡಬೇಕು ಅಥವಾ ಇಮೇಲಲ್ಲಿ ಸೆಂಡ್ ಮಾಡಿ ಅಂತ ಹೇಳಿದ್ದಾರೆ ಆಯಿತಾ. ಪ್ರಿನ್ಸಿಪಲ್ ಬೇಕು, BG+B.Ed ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೆಮಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ, ಸೊ ಸ್ಥಳನ ಅವರು ಇಲ್ಲಿ ಅಂತ ಹೇಳಲಿಲ್ಲ, ಇಮೇಲ್ ಐಡಿ ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮೆನ ಆದಷ್ಟು ಬೇಗ ಸೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಇನ್ನೊಂದು ಕಡೆ PG+B.Ed 10 ವರ್ಷ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ ಇಮೇಲ್ ಐಡಿ ಕೊಟ್ಟಿದ್ದಾರೆ. PU ಕಾಲೇಜಿನ ಆಡಳಿತ ಹಾಗೂ ಶೈಕ್ಷಣಿಕ ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. ಸೊ ಹುದ್ದೆಗೆ ಇರುವಂಥ ಅರ್ಹತೆ. ಓಕೆ, ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟರ್ ಬೇಕು, ಟೀಚಿಂಗ್ ಅಥವಾ ಅಡ್ಮಿನಿಸ್ಟ್ರೇಟರ್ ಅನುಭವ ಇರಬೇಕಂತ ಹೇಳ್ತಾರೆ. ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಹೆಡ್ ಮಿಸ್ಟ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ ಇದು. ಸೊ 2 ನಂಬರ್ ಕೊಟ್ಟಿದ್ದಾರೆ, ಇಮೇಲ್ ಐಡಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ನೋಡಿ, ಅಕೌಂಟೆಂಟ್ ಬೇಕು, MCOM ಆಗಿದೆ, ಕನಿಷ್ಠ 10 ವರ್ಷ ಮತ್ತು ಅದರಲ್ಲಿ ಟ್ಯಾಲಿ ನಾಲೆಜ್ ಯಾರಿಗೆಲ್ಲ ಇದೆ. ಸೊ ಅಕೌಂಟೆಂಟಲ್ಲಿ 10 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ ಮತ್ತು ಟ್ಯಾಲಿ ನಾಲೆಜ್ ಅಂತ ಹೇಳಿದ್ದಾರೆ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. 80,000 ಪ್ಲಸ್ ಅಲೋವೆನ್ಸಸ್ ಉಂಟು, ನಂಬರ್ಸ್ ಉಂಟು. ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೀನಿಯರ್ ಅಕೌಂಟೆಂಟ್ ಅಂತ ಕೊಟ್ಟಿದ್ದಾರೆ, 10 ವರ್ಷ ಅನುಭವ ಅಂತ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಈ ಒಂದು ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಆಯಿತಾ. ಸುಮಗಿರಿ ಜಾಬ್ಸಲ್ಲಿ ನಾನು ಈಗಾಗಲೇ 119ನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ. ಸೊ ಇಲ್ಲಿ ನೋಡಿ, ಸೀನಿಯರ್ ಅಕೌಂಟೆಂಟ್ ಆಯಿತು. ಈಗ ಜೂನಿಯರ್ ಅಕೌಂಟೆಂಟ್ ಫಿಮೇಲ್ ಬೇಕು, 2 ವರ್ಷ ಅನುಭವ ಪ್ಲಸ್ ಟ್ಯಾಲಿ. ಸೊ BCom ಯಾರ್ದೆಲ್ಲ ಆಗಿದೆ, ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. PF ESIC ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ESI ಉಂಟು. ಓಕೆ, ಅಕೌಂಟ್ಸ್ ಅಸಿಸ್ಟೆಂಟ್ ಅಂತ ಬೆಂಗಳೂರಲ್ಲಿರುವಂಥದ್ದು. ಓಕೆ, ಸೊ ನಂಬರ್ ಕೊಟ್ಟಿದ್ದಾರೆ, ಇಮೇಲ್ ಐಡಿ ಕೊಟ್ಟಿದ್ದಾರೆ ಆಯಿತಾ. ನೆಕ್ಸ್ಟ್ ಆಡಿಟರ್ ಬೇಕು, ಟ್ಯಾಲಿ GST ಮತ್ತು IT ಫೈಲಿಂಗ್, ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ. ಸೊ ರೆಸ್ಯೂಮೆ ಕೊಟ್ಟಿದ್ದಾರೆ. ನಿಮ್ಮ ರೆಸ್ಯೂಮೆನ ಈ ಒಂದು ಇಮೇಲ್ ಐಡಿಗೆ ಸೆಂಡ್ ಮಾಡಿ ಆಯಿತಾ. ನೋಡಿ, ಮ್ಯಾನೇಜರ್ ಬೇಕು, ಕ್ವಾಲಿಫಿಕೇಷನನ್ನು ನೋಡ್ಕೊಳ್ಳಿ, 12 ವರ್ಷ ಅನುಭವ ಅಂತ ಹೇಳಿದ್ದಾರೆ. ಸೊ ವೆಲ್ಲೂರ್ ಅಂತ ಕೊಟ್ಟಿದ್ದಾರೆ ಪ್ಲೇಸ್. ಸೊ ಮೆಡಿಕಲ್ ಕಾಲೇಜಲ್ಲಿ ಇರುವಂಥ ವೇಕೆನ್ಸಿ ಇದು. ಸೊ 15/8/2026 ಒಳಗಡೆ ರೆಸ್ಯೂಮೆನ ಸೆಂಡ್ ಮಾಡ್ಬೋದು. ಓಕೆ, ಸೀನಿಯರ್ ಮ್ಯಾನೇಜರ್ ಅಂತ ಹೇಳಿದ್ದಾರೆ. ಸೊ 15 ವರ್ಷ ಅನುಭವ ಅಂತ ಹೇಳಿದ್ದಾರೆ ಆಯಿತಾ. ಸೊ ಮೆಡಿಕಲ್ ಕಾಲೇಜ್ ತಮಿಳುನಾಡಲ್ಲಿರುವಂಥ ವೇಕೆನ್ಸಿ ಇದು. ಸೊ ರೆಸ್ಯೂಮೆನ ಆದಷ್ಟು ಬೇಗ ಸೆಂಡ್ ಮಾಡಿ 15/8/2026 ಒಳಗಡೆ. ನೆಕ್ಸ್ಟ್ ನೋಡಿ, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ, ಕ್ಲೈಂಟ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ CRM. ಸೊ ಇದಕ್ಕೆ BBA ಮತ್ತು BCom ಅಂತ ಹೇಳಿದ್ದಾರೆ. ಸೊ ಫುಲ್ ಡೀಟೇಲಾಗಿ ಕೇಳ್ಕೊಳ್ಳಿ. ರೆಸ್ಯೂಮೆ ಜೊತೆಗೆ ಪ್ರಸ್ತುತ ಹಾಗೂ ನಿರೀಕ್ಷಿತ ಸ್ಯಾಲರಿ ವಿವರವನ್ನು ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇಷ್ಟು ಸ್ಯಾಲರೀಸ್ ಅಂತ ರೆಸ್ಯೂಮೇಲಿ ಇರಬೇಕಂತ ಹೇಳಿದ್ದಾರೆ. ಸೊ ಇಮೇಲ್ ಐಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಕಸ್ಟಮರ್ ಸಪೋರ್ಟ್ ಮ್ಯಾನೇಜರ್ ಅಂತ. ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಈ ಒಂದು ಇಮೇಲ್ ಐಡಿಗೆ ಕಳಿಸಿ. ಸೊ ರಿಯಲ್ ಎಸ್ಟೇಟ್ ಟೆಲಿಕಾಲಿಂಗ್ ಕ್ಲೈಂಟ್ ಫಾಲೋ ಅಪ್ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ 3-5 ವರ್ಷ ಅನುಭವ ಅಂತ ಹೇಳಿದ್ದಾರೆ. ಸೊ ರೆಸ್ಯೂಮೆನ ಆದಷ್ಟು ಬೇಗ ಸೆಂಡ್ ಮಾಡಿ. ರೆಸ್ಯೂಮೆ ಜೊತೆ ಫೋಟೋ ಕೂಡ ಇರಬೇಕಂತ ಹೇಳಿದ್ದಾರೆ. ಓಕೆ,
ನೋಡಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ಸ್ ಅಂತ ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಮತ್ತು ಟೆಲಿಕಾಲಿಂಗ್ ಕ್ಲೈಂಟ್ ಫಾಲೋ ಅಪ್ ಅನುಭವ ಇರಬೇಕಂತ ಹೇಳಿದರೆ ಸೊ ಈ ಒಂದು ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಪ್ಲೇಸನ್ನು ಹೇಳಿಲ್ಲ. ಫೈನಾನ್ಷಿಯಲ್ ಪ್ರೊಫೆಷನಲ್ ಅಂತ ಗ್ರಾಜುಯೇಟ್ ಅಥವಾ ಫೈನಾನ್ಷಿಯಲ್ ಸೆಕ್ಟರ್ಗೆ ಅನುಭವ ಇರಬೇಕಂತ ಹೇಳಿದ್ದಾರೆ. ಸೊ ಮಂಗಳೂರು ಅಥವಾ ಉಡುಪಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಜಾಬ್ಸ್ ಉಂಟು ಮಂಗಳೂರು ಮತ್ತು ಉಡುಪಿಯಲ್ಲಿ. ಸೊ ಆದಷ್ಟು ಬೇಗ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ ಈ ಒಂದು ವಾಟ್ಸಪ್ ನಂಬರಿಗೆ. ಓಕೆ, ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳಿದ್ದಾರೆ. ಸೊ SSLC ಅಥವಾ ಡಿಗ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ 25 ವರ್ಷ ಮೇಲ್ಪಟ್ಟ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮ್ಯೂಚುವಲ್ ಫಂಡ್ ಏಜೆಂಟ್ ಅಂತ ಹೇಳಿದ್ದಾರೆ. ಸೊ ಗ್ರಾಜುಯೇಟ್ ಅಥವಾ ಫೈನಾನ್ಷಿಯಲ್ ನಾಲೆಜ್ ಇದ್ದರೆ ಆದ್ಯತೆ. ಮಂಗಳೂರು ಅಥವಾ ಉಡುಪಿಯಲ್ಲಿರುವಂಥ ವೇಕೆನ್ಸಿ. ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಉಂಟು. ಓಕೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಮಾರ್ಕೆಟಿಂಗ್ ಅಥವಾ ಸೇಲ್ಸಲ್ಲಿ ಅನುಭವ ಇರುವವರು. ಸ್ಯಾಲರಿ ಪ್ಲಸ್ ಇನ್ಸೆಂಟಿವ್ಸ್ ಪ್ಲಸ್ ಅಲವೆನ್ಸಸ್ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ನೆಕ್ಸ್ಟ್ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಅಂತ ಉತ್ತಮ ಕಮ್ಯುನಿಕೇಷನ್ ಸ್ಕಿಲ್ 15,000 to 20,000 ಪ್ಲಸ್ ಇನ್ಸೆಂಟಿವ್ಸ್ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಈ ನಂಬರಿಗೆ ಕಾಲ್ ಮಾಡಿ ಆಯಿತಾ. ನೋಡಿ ಸೇಲ್ಸ್ ಮ್ಯಾನೇಜರ್ ಅಂತ ಸೇಲ್ಸ್ ಅನುಭವ ಇರಬೇಕು. ಬೆಂಗಳೂರಿನಲ್ಲಿ 40,000ವರೆಗೆ ಅವಕಾಶ ಉಂಟು ಒಂದು ಸ್ಯಾಲರಿಗೆ. ಓಕೆ, ಸೊ ನಂಬರ್ ಇದೆ ಆಯಿತಾ. ನೆಕ್ಸ್ಟ್ ಸೇಲ್ಸ್ ಇನ್ಚಾರ್ಜ್ ಅಂತ ಇಂಗ್ಲೀಷ್ ಮಾತನಾಡುವ ಸಾಮರ್ಥ್ಯ ಹಾಗೂ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದರೆ 45 ವರ್ಷದೊಳಗಡೆ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ನೋಡಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ಗ್ರಾಜುಯೇಟ್ ಪ್ಲಸ್ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಅನುಭವ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಈ ನಂಬರಿಗೆ ಕಾಲ್ ಮಾಡಿ ಮತ್ತು ಈ ಒಂದು ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಪ್ಲೇಸ್ ಕರ್ನಾಟಕ HDPE ಅಂತ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲಿ ಅಂತ ಕರೆಕ್ಟಾಗಿ ಹೇಳಿಲ್ಲ. ಸೊ ಕಾಲ್ ಮಾಡಿ ಕೇಳಿ ಆಯಿತಾ. ನೆಕ್ಸ್ಟ್ ಗ್ರಾಫಿಕ್ ಡಿಸೈನರ್ ಅಂತ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. KH ರೋಡ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಉಂಟು ಆಯಿತಾ. ನೆಕ್ಸ್ಟ್ ಕೋರಲ್ ಡ್ರಾ ಡಿಸೈನರ್ ಅಂತ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಸೊ ನಂಬರ್ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ರಿಸೆಪ್ಷನಿಸ್ಟ್ ಬೇಕು ಬೆಂಗಳೂರಿನಲ್ಲಿ. ಸೊ ನಂಬರ್ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ರಾಜಾಜಿನಗರ್ ಬೆಂಗಳೂರು ಅಂತ. ಓಕೆ, ನೆಕ್ಸ್ಟ್ ಲೇಡಿ ರಿಸೆಪ್ಷನಿಸ್ಟ್ ಬೇಕು ಇನ್ನೊಂದು ಕಡೆ, ಕನ್ನಡ ಟೈಪಿಂಗ್ ಅನುಭವ. ಸೊ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಸೇಮ್ ಜಾಬ್ಸ್ ಇದ್ರೂ ಕೂಡ ಡಿಫ್ರೆಂಟ್ ಕಡೆ ಇರುತ್ತೆ, ಡಿಫ್ರೆಂಟ್ ನಂಬರ್ಸ್ ಇರುತ್ತೆ ಅಥವಾ ಜಾಬ್ಸೇ ಡಿಫ್ರೆಂಟ್ ಇರುತ್ತೆ. ಸೊ ಯಾವುದು ರಿಪೀಟೆಡ್ ಅಲ್ಲ ಆಯಿತಾ. ನೋಡಿ ಎಕ್ಸಿಕ್ಯೂಟಿವ್ಸ್ ಬೇಕು GIS ಎಕ್ಸಿಕ್ಯೂಟಿವ್ಸ್ ಅಂತ ಬೆಂಗಳೂರಿನಲ್ಲಿ. ಸೊ ನಂಬರ್ ಉಂಟು ಆಯಿತಾ. GIS ಅನುಭವ ಹೊಂದಿರುವ ಅಭ್ಯರ್ಥಿ ರೆಸ್ಯೂಮೆಗಳನ್ನು ಕಳಿಸ್ಬೇಕಂತ ಹೇಳ್ತಾರೆ. ಓಕೆ, ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗೂ ಲ್ಯಾಂಡ್ ರೆಕಾರ್ಡ್ ಬಗ್ಗೆ ನಾಲೆಜ್ ಇರಬೇಕು. 30 ವರ್ಷಕ್ಕಿಂತ ಕಡಿಮೆ ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ ಪುರುಷ ಅಭ್ಯರ್ಥಿಗಳು ಮಾತ್ರ ರೆಸ್ಯೂಮೆಯನ್ನು ಸೆಂಡ್ ಮಾಡಬೇಕು ಈ ಒಂದು ಜಾಬಿಗೆ. ಓಕೆ, ಸೊ ಇಷ್ಟೆಲ್ಲ ಜಾಬ್ಸ್ ಇದೆ ಗೈಸ್. ಆಲ್ರೆಡಿ ನಾನು ಸುಮಗಿರಿ ಜಾಬ್ಸ್ ಯೂಟ್ಯೂಬ್ ಚಾನಲಲ್ಲಿ SSLC PUC ITI ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಹೋಗಿ ನೋಡಿ ಆಯಿತಾ. ಸೊ ಹಾಗೆ ಯಾವ ಥರ ಜಾಬ್ನ ಸರ್ಚ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. 2 ಚಾನಲನ್ನು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ 2 ಚಾನಲ್ ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಯಿತಾ. ಸೊ ಆದಷ್ಟು ಬೇಗ ಆ ಒಂದು ಸುಮಗಿರಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಕೂಡ ವಿಸಿಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಸೊ ವಿಡಿಯೋಗೆ ಲೈಕ್ ಕೊಡಿ. ತುಂಬ ಜನ ನೋಡ್ತೀರಾ ಆದರೆ ಲೈಕ್ ಕೊಡಲ್ಲ. ಇದು ಹೊಸ ಚಾನಲ್ ಆಗಿರೋದ್ರಿಂದ ಲೈಕ್ ಕೊಟ್ಟರೆ ಮಾತ್ರ ಬೇರೆಯವ್ರ ಮೊಬೈಲಿಗೆ ಹೋಗುತ್ತೆ. ಸೊ ಪ್ಲೀಸ್ ಲೈಕ್ ಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಓಕೆ.